ಈ ಹಸಿರು ಸಿರಿಯಲಿ ಮನಸ್ಸು ಮೆರೆಯಲಿ ನವಿಲೇ ನವಿಲೇ. ಯಾಕೆ ಈ ಸಾಂಗ್ ಹೇಳ್ತಾ ಇದ್ದೀನಿ ಅಂದರೆ, ನೋಡೋಕ್ಕೆ ಈ ತರಕಾರಿ ತುಂಬ ಹಸಿರಾಗಿದೆ, ಹಾಗೆ ತುಂಬ ಎಳೆದಾಗಿದೆ ಫ್ರೆಂಡ್ಸ್. ಈ ತರಕಾರಿಯಿಂದ ಮಾಡೋ ರೆಸಿಪಿ ತುಂಬ ಟೇಸ್ಟಾಗೂ ಕೂಡ ಇರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ, ಇಲ್ಲಿ ಒಂದು 1/4 kg ಎಳೆಯದಾದ ಬೆಂಡೆಕಾಯಿನ ತಗೊಂಡಿದ್ದೀನಿ. ಕ್ಲೀನಾಗಿ ವಾಶ್ ಮಾಡಿ ಒಣಗಿದ ಬಟ್ಟೆಯಲ್ಲಿ ಶುಚಿ ಮಾಡ್ತಾಯಿದ್ದೀನಿ. ವಾಶ್ ಮಾಡಿ ನೀಟಾಗಿ ಒಣಗಿದ ಬಟ್ಟೆಯಲ್ಲಿ ಒರೆಸಾದಾದ್ಮೇಲೆ ಚಿಕ್ಕದಾಗಿ ಇದನ್ನು ಕಟ್ ಮಾಡ್ಕೊಬೇಕು. ಹಾಗೆ ಎಲ್ಲ ತರಕಾರಿಯಲ್ಲೂ ಹುಳ ಇರೋದು ಗೊತ್ತಿದೆ ನಿಮಗೆ. ಅದಕ್ಕೆ ನೀಟಾಗಿ ಹೋಳು ಮಾಡಿ ಚೆಕ್ ಮಾಡಿ ಚೆನ್ನಾಗಿರೋ ಬೆಂಡೆಕಾಯಿನ ತಗೊಂಡಿದ್ದೆ, ನೀಟಾಗಿ ಕಟ್ ಮಾಡಿದ್ದೀನಿ. ಈ ರೀತಿ ಕಟ್ ಮಾಡ್ಕೊಂಡಾದಮೇಲೆ ಹುಳ ಇಲ್ಲದೆ ಇರೋದು ನೀಟಾಗಿರೋ ಬೆಂಡೆಕಾಯಿನ ಆಯ್ಕೆ ಮಾಡಿ ನೀಟಾಗಿ ಕಟ್ ಮಾಡಿ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ 1 ಕಪ್ಪಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಹಚ್ಚದ ಖಾರದ ಪುಡಿನ ಹಾಕ್ತಾಯಿದ್ದೀನಿ. ಇನ್ನೊಂದು, ಎಲ್ಲರೂ ಇದು ಬಳಸ್ತಾರೆ, ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಇದಕ್ಕೆ ಹಾಕಿದ್ರೆ. ಓಮ್ ಕಾಳನ್ನು 1 ಟೀ ಸ್ಪೂನಷ್ಟು ಸೇರಿಸಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿದ ನಂತರ ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಬೇಕು. ಹಾಗೆ ಸ್ವಲ್ಪ ಇದಕ್ಕೆ ಆಚಿ ಚಿಕನ್ ಮಸಾಲಾನ ಸೇರಿಸ್ತಾಯಿದ್ದೀನಿ. ಒಳ್ಳೆ ಫ್ಲೇವರ್ ಕೊಡುತ್ತೆ ಇದಕ್ಕೆ. ಇದನ್ನು ಊಟದ ಜೊತೆ ನಂಚ್ಕೊಂಡು ತಿಂದರೆ ಈ ರೆಸಿಪಿ ಮಾಡಿರೋದ್ರಲ್ಲಿ ತುಂಬ ಚೆನ್ನಾಗಿರುತ್ತೆ. ಹಾಗೆ ನೋಡಿ, ಇದನ್ನು ಇಷ್ಟು ಮಸಾಲೆ ಹಾಕಾದ್ಮೇಲೆ ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ತಾಯಿದ್ದೀನಿ. ಹಳದಿ ಪುಡಿ ಸೇರಿಸಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿದ ನಂತರ ಅದಕ್ಕೆ ಸ್ವಲ್ಪನೇ ನೀರು ಹಾಕಿ, ಒಂದು ಜಾಸ್ತಿ ತೆಳ್ಳಗೂ ಇರಬಾರ್ದು, ಜಾಸ್ತಿ ಗಟ್ಟಿನೂ ಇರಬಾರ್ದು, ಆ ರೀತಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಿದ ನಂತರ ಒಂದು ಕಡಾಯಲ್ಲಿ ಎಣ್ಣೆ ಕಾಯಕ್ಕಿಟ್ಟು ಅದಕ್ಕೆ ಕಡಾಯಿಗೆ ಎಣ್ಣೆ ಹಾಕಿದ್ದೀನಿ, ಕಾಯ್ದಿದೆ. ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿರೋದನ್ನ ಒಂದೊಂದೇ ಬೆಂಡೆಕಾಯಿ ಹಾಗೆ ಕಡಲೆ ಹಿಟ್ಟನ್ನೆಲ್ಲ ಮಿಕ್ಸ್ ಮಾಡಿರೋದನ್ನು ಒಂದೊಂದೇ ಎಣ್ಣೆಗೆ ಬಿಡಬೇಕು. ನೋಡಿ, ಮಿಕ್ಸೆಡ್ ಹೀಗಿದೆ. ಬಿಟ್ಟಿದ ನಂತರ ಅದು ನೀಟಾಗಿ ಕರಿಬೇಕು. ಒಬ್ಬೊಬ್ಬರು ಬೆಂಡೆಕಾಯಲ್ಲಿ ಲೋಳೆ ಅಂಶ ಇರುತ್ತೆ ಅಂತ ಇಷ್ಟಪಡಲ್ಲ. ಮಕ್ಕಳು ಒಬ್ಬೊಬ್ಬರು ತರಕಾರಿನ ತಿನ್ನೋಕ್ಕೆ ಇಷ್ಟಪಡಲ್ಲ. ಅದೇ ಈ ರೀತಿ ರೆಸಿಪಿ ಮಾಡಿಕೊಟ್ರೆ ತುಂಬ ಟೇಸ್ಟಿಯಾಗೂ ಇರುತ್ತೆ. ಈ ತರಕಾರಿನ ಇಷ್ಟಪಟ್ಟು ತಿಂತಾರೆ. ಎಲ್ಲರೂ ಆಗಿರಲ್ಲ, ಬಟ್ ಒಬ್ಬೊಬ್ಬರು ಆ ಥರ ಇಷ್ಟಪಡಲ್ಲ ಅಂಥೇಳಿ ಸ್ನ್ಯಾಕ್ಸ್ ಥರ ಮಾಡಿದ್ರೆ ಊಟದ ಜೊತೆನೂ ಚೆನ್ನಾಗಿರುತ್ತೆ. ಹಾಗೆ ಸಂಜೆ ಟೈಮ್ ಟೀ ಜೊತೆನೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂಥೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಡಿಫ್ರೆಂಟಾಗಿದೆ ಇದು, ಬೆಂಡೆಕಾಯಿ ಬೋಂಡ ಅಂತ. ಬೆಂಡೆಕಾಯಿಯಿಂದ ಈ ಥರ ಹಸಿಮೆಣ್ಸಿನ್ಕಾಯಿ ಹಾಕಿರೋ ಥರನೇ ಕಾಣಿಸ್ತಾ ಇದೆ. ನೋಡಿ, ಎಷ್ಟು ಚೆನ್ನಾಗಿದೆ ಕಲರು. ನೀವು ಒಂದು ಸತಿ ಟ್ರೈ ಮಾಡಿ. ಹಾಗೆ ನನ್ನ ಚಾನಲ್ ವೀಡಿಯೋ ನೋಡೋರಲ್ಲಿ ಒಂದು ಮನವಿ, ನಮ್ಮ ಚಾನಲ್ ವೀಡಿಯೋಸ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಬೆಲ್ ಐಕನ್ ಒತ್ತಿ, ಎಲ್ಲ ವೀಡಿಯೋಸು ನಿಮ್ಮ ಚಾನಲಿಗೆ ಬಂದು ತಲುಪುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಕರೆದಿದೆ. ಬಿಸಿ ಬಿಸಿ ಅನ್ನದ ಜೊತೆ ತರಕಾರಿ ಸಾಂಬಾರು ರೈಸ್ ಜೊತೆ ತಿಂತಾಯಿದ್ರೆ ಇನ್ನೂ ಸ್ವಲ್ಪ ಊಟ ಮಾಡಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಒಂದು ಸ್ವಲ್ಪನೂ ಲೋಳೆ ಅಂಶ ಇರಲ್ಲ. ನೋಡಿ ಫ್ರೆಂಡ್ಸ್, ಹೇಗಿದೆ ಅಂತ. ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ದೊಡ್ಡವರು ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ. ಊಟನೂ ತುಂಬ ಚೆನ್ನಾಗಿ ಸೇರುತ್ತೆ. ಒಂದೊಂದು ರೆಸಿಪಿ ರೆಡಿ ಮಾಡಬೇಕಾದ್ರೇ ಇಷ್ಟ ಆಗಿಬಿಡುತ್ತೆ ನೋಡ್ತಾನೆ. ಹೆಸರಾದ ತರಕಾರಿ ತುಂಬ ಹೆಲ್ತಿಗೆ ಒಳ್ಳೆಯದು ಫ್ರೆಂಡ್ಸ್.